ಹಲೋ ಫ್ರೆಂಡ್ಸ್, ಇವರು ನೋಡಿದ್ರಲ್ವಾ, ಇಲಾನ್ ಮಸ್ಕ್ ಅಂತ ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ಮೊದಲ ಟ್ರಿಲಿಯನರ್ ಆಫ್ ವರ್ಲ್ಡ್ ಅಂತ ಹೇಳ್ಬೋದು. ಹಾಗಾಗಿ ಇಂಥ ಅದ್ಭುತವಾದಂಥ ಒಂದು ಶಕ್ತಿಶಾಲಿ ಹ್ಯಾಂಡನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಹಾಗಾಗಿ ವಿಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಕೊನೆವರೆಗೂ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನನ್ನ ಒಂದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ, ಅಥವಾ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಬಟ್ ನೀವು ಇದುವರೆಗೂ ಯಾರಿಗೂ ಈ ವಿಚಾರವನ್ನು ಶೇರ್ ಮಾಡಿಲ್ಲ ಅಂದರೆ ಈ ಒಂದು ಚಾನಲ್ನ ಶೇರ್ ಮಾಡಿ ಅವರು ಸಹ ಹಸ್ತರೇಖಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸ್ಪೆಷಲಿ ಈ ಒಂದು ಕೈ ಬಗ್ಗೆ ನಾನು ತಿಳಿಸ್ಕೊಡೋದೇನಪ್ಪ ಅಂದರೆ, ಈ ಒಂದು ಕೈ ನೋಡಿ ಬಹಳ ಒಂದು ಸ್ಕ್ವೇರಿಶ್ ಹ್ಯಾಂಡ್ ಅಂತ ಹೇಳ್ಬೋದು. ತುಂಬ ಹಾರ್ಡ್ ವರ್ಕಿಂಗ್ ನೇಚರ್ ಇರುವಂಥ ವ್ಯಕ್ತಿ. ಮತ್ತು ಈ ಒಂದು ಹಸ್ತದಲ್ಲಿ ಎಲ್ಲೂ ಆಗಲಿ ತಗ್ಗಿರುವಂಥದ್ದನ್ನು ಕಾಣ್ತಾ ಇಲ್ಲ. ಎಲ್ಲ ಪೂರ್ತಿ ಹ್ಯಾಂಡು ಸಖತ್ತು ಫ್ಲಾಟ್ ಆಗಿರುತ್ತೆ. ಅದೇ ಈ ಗುರುಪರ್ವ ಒಂದು ಸ್ವಲ್ಪ ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಸೊ ಇದು ಒಬ್ಬ ವ್ಯಕ್ತಿಗೆ ಇರಬೇಕಾದಂಥ ಅತ್ಯಂತ ಮುಖ್ಯವಾದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಅಂದರೆ ಯಾವುದೇ ಒಂದು ವ್ಯಕ್ತಿ ಅದು ತುಂಬ ಎತ್ತರ ಅಥವಾ ತುಂಬ ತಗ್ಗಿರುವಂಥದ್ದು ಅಷ್ಟು ಉತ್ತಮವಾದಂಥ ಶೋಭೆಯನ್ನು ತರೋದಿಲ್ಲ. ಹಾಗೆ ಕೈಯ ಕಲರನ್ನು ನೋಡಿ ಪಿಂಕಿಶ್ ಹ್ಯಾಂಡ್ ಇರೋದನ್ನು ಕಾಣಿಸುತ್ತೆ. ಪಿಂಕಿಶ್ ಹ್ಯಾಂಡ್ ಇದ್ದರೆ ವ್ಯಕ್ತಿ ತುಂಬ ಒಂದು ಪ್ರೋಗ್ರೆಸಿವ್ ಆಗಿರ್ತಾರೆ, ಅಂದರೆ ಯಾವಾಗೂ ಡೆವಲಪ್ಮೆಂಟಲ್ಲಿ ಇರ್ತಾರೆ, ಸ್ಟೇಜಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವವನ್ನು ನೋಡಿ ಸಾಕಷ್ಟು ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಆಮೇಲೆ ಈ ಒಂದು ಕೈ ನೋಡಿ ಆ್ಯಕ್ಚುಲಿ ಆ ಫೀಲ್ ಆಗುತ್ತೆ ನಮಗೆ, ಅದು ಮೃದುವಾಗಿರುವಂಥದ್ದನ್ನು ಫೀಲ್ ಆಗ್ತಾಯಿದೆ ಕೈ ನೋಡಿದ್ರೇನೆ. ಸೊ ಆ ಒಂದು ಫೀಲು, ಆ ಒಂದು ಇದು ನಮ್ಮ ಹಸ್ತರೇಖಾಶಾಸ್ತ್ರದಲ್ಲಿ ತುಂಬ ಮುಖ್ಯ ಅಂತ ಹೇಳ್ಬೋದು. ಯಾರಿಗೆ ಕೈ ಸಾಕಷ್ಟು ಮೃದುವಾಗಿರುತ್ತೆ ಅವರು ಬಹಳಷ್ಟು ಇಂಟೆಲೆಕ್ಚುಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನೋಡಿ ಒಂದು ಹಸ್ತದಲ್ಲಿ ನಮಗೆ ಅಷ್ಟು ಸ್ಪಷ್ಟವಾಗಿ ಏನು ಕಾಣಿಸ್ತಿದೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಲೈಫ್ ಲೈನ್ ಇರೋದನ್ನು ಕಾಣಿಸುತ್ತೆ. ಲೈಫ್ ಲೈನ್ ತುಂಬ ವಿಶಾಲವಾಗಿ ಒಂದು ಸ್ಪೇಷಿಯಸ್ ಆಗಿರೋದನ್ನು ಕಾಣಿಸುತ್ತೆ. ಮತ್ತು ಇಲ್ಲಿ ನೋಡಿ ಒಂದು ಹಾರ್ಟ್ ಲೈನು, ಇಲ್ಲಿ ಒಂದು ಶನಿ ಪರ್ವತ ಥರ ನಿಂತಿರೋದನ್ನು ಕಾಣಿಸುತ್ತೆ. ಮತ್ತು ಹೆಡ್ಲೈನ್ ನೋಡಿ ಇಲ್ಲಿಂದ ಹೀಗೆ ಹೋಗ್ತಿರೋದನ್ನು ಕಾಣಿಸುತ್ತೆ. ಮತ್ತು ಈ ಒಂದು ಫೇಟ್ ಲೈನು ಒಂದು ರಾಹು ಪರ್ವತದಿಂದ ಶುರುವಾಗಿ ಅದು ಒಂದು ನೋಡಿ ಇಲ್ಲಿ ಒಂದು ಸೂರ್ಯ ಪರ್ವ ಕಡೆನೂ ಹೋಗಿದೆ, ಹಾಗೆಯೇ ಈ ಒಂದು ಬುಧ ಪರ್ವದ ಕಡೆನೂ ಹೋಗಿರೋದನ್ನು ಕಾಣಿಸುತ್ತೆ. ಈ ರೀತಿ ಇರುವಂಥದ್ದು ತುಂಬ ರೇರ್ ಆ್ಯಂಡ್ ರೇರೆಸ್ಟ್ ಅಂತ ಹೇಳ್ಬೋದು. ಈ ರೀತಿ ಚಿಹ್ನೆಗಳು ನಮಗೆ ತುಂಬ ಜನಗಳು ಎಲ್ಲೂ ಸಿಗೋದೇ ಇಲ್ಲ. ಸೊ ಈ ಮೂರೂ ಚಿಹ್ನೆಗಳು ಸ್ಪಷ್ಟವಾಗಿರುವಂಥದ್ದು ಹಾಗೂ ಭಾಳಷ್ಟು ಉತ್ತಮವಾದಂಥ ಚಿಹ್ನೆಗಳನ್ನು ಹೊಂದಿರೋದು ಸಹ ಅತಿ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಭಾಳಷ್ಟು ಅದೃಷ್ಟಶಾಲಿ ಅಂತ ಹೇಳ್ಬೋದು. ಅಷ್ಟೇನಾ ಅಂತ ಕೇಳಿದಾಗ, ನೀವು ಭಾಳಷ್ಟು ವಿಚಾರದಲ್ಲಿ ಸೈನ್ ಇರಬೇಕು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಸೈನನ್ನು ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಸೈನ್ ಇರೋದನ್ನು ಕಾಣಿಸುತ್ತೆ. ಹಾಗೆ ವ್ಯಕ್ತಿ ನೋಡಿ ಇಲ್ಲಿಂದ ಒಂದು ಭಾಗ್ಯರೇಖೆ ಹೀಗಿರೋದ್ರ ಜೊತೆಗೆ ಇಲ್ಲಿ ಒಂದು ಸ್ಥಿರ ಭಾಗ್ಯರೇಖೆ ಇರೋದನ್ನು ಕಾಣಿಸುತ್ತೆ. ಈ ರೀತಿ ಸ್ಥಿರ ಭಾಗ್ಯರೇಖೆಯೂ ಸಹ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಇನ್ಕಮನ್ನು ಕೊಡುತ್ತೆ. ಅವರ ಕೈ ಯಾವತ್ತೂ ಬರಿದಾಗೋದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಯಾವಾಗ ಹಣ ಇರುತ್ತೆ ಅವರ ಕೈಯಲ್ಲಿ ಅಂತ ಹೇಳ್ಬೋದು. ಮತ್ತು ಈ ಒಂದು ಹಸ್ತದಲ್ಲಿ ನೋಡಿ ರಾಹು ಪರ್ವದಲ್ಲಿ ತುಂಬ ತಗ್ಗಾಗಿರುತ್ತೆ. ನಿಮಗೆ ಬಹಳಷ್ಟು ಕೈಗಳನ್ನು ನೋಡಿದ್ದೀರ, ತಗ್ಗಾಗಿರುತ್ತೆ. ಬಟ್ ಇವರ ಕೈಯಲ್ಲಿ ನೋಡಿ ರಾಹು ಪರ್ವ ಅಲ್ಲಿ ತುಂಬ ತಗ್ಗಿರೋದನ್ನು ಕಾಣಿಸೋದೇ ಇಲ್ಲ. ಸೊ ಇದರ ಅರ್ಥ ಈ ಎಲ್ಲ ಪ್ಲಾನೆಟ್ಸು ತುಂಬ ಈಕ್ವಲಿಬ್ರಿಯಮ್ ಇದ್ದಾವೆ. ಯಾವುದೋ ಒಂದು ವಿಚಾರದಲ್ಲಿ ಭಾಳಷ್ಟು ಅದ್ಭುತವಾಗಿದೆ ಅಂತ ಹೇಳೋದು. ಇವರು ಜಾತಕವನ್ನು ಸಹ ನಾನು ಇದರ ಜೊತೆಗೆ ಟ್ಯಾಗ್ ಮಾಡ್ಬೋದು. ಅದು ಸಹ ಜಾತಕನೂ ಸಹ ಅಷ್ಟೇ ಅದ್ಭುತವಾಗಿದೆ. ಹಾಗಾಗಿ ನಿಮಗೆ ಎರಡನ್ನೂ ಕಂಪೇರ್ ಮಾಡಿದ್ರೆ ಇನ್ನೂ ಸೊಗಸಾಗಿತ್ತು. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಸದ್ಯಕ್ಕೆ ಹಸ್ತರೇಖಾಶಾಸ್ತ್ರವನ್ನು ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಗುರು ಬೆರಳು ಮತ್ತು ಸೂರ್ಯ ಬೆರಳು ಆಲ್ಮೋಸ್ಟ್ ಸಮಾನವಾಗಿರೋದನ್ನು ಕಾಣಿಸುತ್ತೆ. ಇನ್ನು ಕಿರು ಬೆರಳು ನೋಡಿ ಒಂದು ಲಾಸ್ಟ್ ಪ್ಯಾಲೇಜನ್ನು ಟಚ್ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಅಷ್ಟು ಎತ್ತರವಾಗಿದೆ ಅಂತ ಹೇಳ್ಬೋದು. ಮತ್ತು ಒಂದು ಶನಿ ಬೆರಳು ನೋಡಿ ತುಂಬ ಒಂದು ಉದ್ದವಾಗಿಲ್ಲ. ಈ ಒಂದು ಸೂರ್ಯ ಬೆರಳು ಮತ್ತು ಗುರು ಬೆರಳು ಆಲ್ಮೋಸ್ಟ್ ಇವುಗಳು ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ಇರೋದನ್ನು ಕಾಣಿಸುತ್ತೆ. ಇದು ತುಂಬ ಮುಖ್ಯ ಅಂತ ಹೇಳ್ಬೋದು. ವ್ಯಕ್ತಿ ಈ ಯಾವುದೇ ವಿಚಾರದನ್ನಾಗಲಿ ಗುರು ಮತ್ತು ಸೂರ್ಯ ಮತ್ತು ಶನಿ ಬಲ ಮತ್ತು ಬುಧನೂ ಸಹ ತುಂಬ ಸ್ಟ್ರಾಂಗ್ ಆಗಿರೋದನ್ನು ಕಾಣಿಸುತ್ತೆ. ಇನ್ನು ಶುಕ್ರ ನೋಡಿ ಉತ್ತಮವಾದಂಥ ಎತ್ತರವಾದ ಪರ್ವತ ಸಹ ಇಲ್ಲಿರೋದನ್ನು ಕಾಣಿಸುತ್ತೆ. ಹಾಗೆಯೇ
ಇಲ್ಲಿ ನೋಡಿ ಈ ಒಂದು ಫಸ್ಟ್ ಪ್ಯಾಲೇಜು ಸೆಕೆಂಡ್ ಪ್ಯಾಲೇಜು ಭಾಳಷ್ಟು ಈಕ್ವಲ್ ಆಗಿದೆ. ಅಂದರೆ ಅತಿಯಾದ ಆತ್ಮವಿಶ್ವಾಸವೂ ಇಲ್ಲ, ತುಂಬ ಯೋಚನೆ ಮಾಡಿ ಯಾವುದೇ ಕೆಲಸವನ್ನು ಮುಂದೂಡೋದು ಇಲ್ಲ. ಸೊ ಅದು ತುಂಬ ಒಂದು ಮುಖ್ಯವಾದಂಥ ಒಂದು ಸೈನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ಬೋದು ಅಥವಾ ಕಾಣಿಸ್ಲಿಲ್ಲ ಅಂದರೆ ನಾನು ಬರೀತಾ ಇದ್ದೀನಿ ನೋಡಿ. ಇಲ್ಲೊಂದು ರೇಖೆ ಇದೆ, ಹೀಗೊಂದು ರೇಖೆ ಇದೆ, ಆಮೇಲೆ ಹೀಗೊಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ನೋಡಿ ಇದು ಎಷ್ಟು ಅದ್ಭುತ ಅಂತಂದರೆ ಇದನ್ನು ನೀವು ತುಂಬ ರೇರ್ ಇಂಥ ಸಿಂಬಲನ್ನು ಕಾಣೋದು. ಮತ್ತು ನೋಡಿರಿ ಈ ಕಂಕಣ ರೇಖೆಯಿಂದ ಒಂದು ರೇಖೆ ಈ ಮೇಲ್ಮುಖವಾಗಿ ಒಂದು ಬುಧ ಪರ್ವ ಕಡೆ ಬಂದಿರೋದನ್ನು ಕಾಣಿಸುತ್ತೆ. ಇದು ಸಹ ಒಬ್ಬ ವ್ಯಕ್ತಿಯನ್ನು ತುಂಬ ದೊಡ್ಡ ಬಿಸ್ನೆಸ್ಮನ್ ಆಗಿ ಮಾಡ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ಪ್ರತಿಯೊಂದು ಒಂದು ವಿಚಾರವನ್ನು ಸಹ ಈ ಒಂದು ರೇಖೆಯನ್ನು ನೋಡಿ ನಾವು ತಿಳಿಸ್ಬೋದು ಫ್ರೆಂಡ್ಸ್. ಹಾಗಾಗಿ ವ್ಯಕ್ತಿ ನಿಜಕ್ಕೂ ಬಹಳಷ್ಟು ಅದೃಷ್ಟಶಾಲಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ 1 2 3 ಹೀಗೆ 3ರಿಂದ 4 ಒಂದು ಕಂಕಣ ರೇಖೆಗಳಿರೋದ್ರಿಂದ ಇವರು ದೀರ್ಘಾಯುಷಿಗಳು ಸಹ ಆಗಿರ್ತಾರೆ ಅಂತ ಹೇಳ್ತಾ, ಈ ಒಂದು ನೋಡಿ ಈ ಒಂದು ಲೈಫ್ ಲೈನು ಪಕ್ಕನೇ ಇಲ್ಲೊಂದು ಮಾರ್ಸ್ ಲೈನು ಸಹ ತುಂಬ ಕೆಳವರೆಗೂ ಸಪೋರ್ಟಿವ್ ಆಗಿರೋದನ್ನು ಕಾಣಿಸುತ್ತೆ. ಇದು ಒಂದು ಅದ್ಭುತವಾದಂಥ ಇನ್ನೊಂದು ವಿಚಾರ ಅಂತ ಹೇಳ್ಬೋದು. ಅಂದರೆ ವ್ಯಕ್ತಿಗೆ ಯಾವಾಗೂ ಪ್ರೊಟೆಕ್ಷನ್ ಸಿಕ್ಕೇ ಸಿಗುತ್ತೆ. ಯಾವಾಗೂ ಇವರ ಒಂದು ಈ ಥರ ಒಂದು ಮಂಗಳ ರೇಖೆ ಇದ್ದಾಗ ತುಂಬ ಉತ್ಸಾಹ ಇರುತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಮಂಗಳ ಪರ್ವ ಸಹ ಸಾಕಷ್ಟು ಉತ್ತಮವಾದಂಥ ರೇಖೆಗಳು, ಈ ರೀತಿ ರೇಖೆಗಳಿರೋದನ್ನು ಕಾಣಿಸುತ್ತೆ. ಹಾಗಾಗಿ ಇವರು ಮಂಗಳನ ಅಂಗಳಕ್ಕೆ ಹೋಗಬೇಕು ಅನ್ನೋವಂಥ ಪ್ಲ್ಯಾನು ಸಹ ಇವ್ರಿಗೆ ಇದೆ ಅಂತ ಹೇಳ್ಬೋದು. ಅದನ್ನು ಸಹ ಯಶಸ್ವಿಯಾಗಿ ಮಾಡಿ ಜೀವನದಲ್ಲಿ ಭಾಳಷ್ಟು ದೊಡ್ಡ ಸಾಧನೆ ಮಾಡ್ತಾರೆ. ಸೊ ಅಲ್ಲಿ ಸಹ ರಿಯಲ್ ಎಸ್ಟೇಟನ್ನು ಮಾರ್ಸ್ ಅಂಗಳದಲ್ಲೂ ಕ್ರಿಯೇಟ್ ಮಾಡ್ತಾರೆ ಅನ್ನೋವಂಥ ಒಂದು ಸೂಚನೆ ಈ ಕೈಯಲ್ಲಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿವರಗಳೇನಾದರೂ ಬೇಕಿದ್ರೆ ನನ್ನ ಬಳಿ ವಾಟ್ಸಪ್ ಮಾಡಿ, ಹಾಗೂ ನಿಮ್ಮ ಪರ್ಸ್ನಲ್ ಕನ್ಸಲ್ಟೇಷನ್ ಏನಾದರೂ ಬೇಕಂದರೆ ನನ್ನ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತದೆ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.